ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ, ಬೇಲಿ ಕೆಯ್ಯ ಮೇಯುವಡೆ, ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ಈ ನಾರಿಗೆ ದೂರುವೆ ಕೂಡಲ ಸಂಗಮದೇ. ಇವತ್ತು ಈ ವಚನವನ್ನು ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ವಚನದಲ್ಲಿ ಬಹಳಷ್ಟು ಭಾವಾರ್ಥ ಇದೆ. ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ನೌಕರದಾರರಾಗಲಿ, ಪ್ರೈವೇಟ್ ಶ್ರೀಮಂತರ ಕೈತಳಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ, ಎಲ್ಲ ಕಡೆ ಒಬ್ಬರ ಮೇಲೊಬ್ಬರು ಇರ್ತಾರಲ್ಲ, ಅವ್ರ ಕೈತಳಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಮೋಸ ಮಾಡ್ತಕ್ಕಂಥ ಕಾರ್ಯ ಮಾಡಿದೆ ಆದರೆ ಆವಾಗ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ಈಗ ಭಾರತ ದೇಶದಲ್ಲಿ ದೇವರು ಧರ್ಮದ ಹೆಸರ ಮೇಲೆ ನಡೀತಕ್ಕಂಥ ಈ ಬಹಳ ದೊಡ್ಡ ಮೋಸಗಾರಿಕೆ ಇಂಥದ್ದು 12ನೇ ಶತಮಾನದಲ್ಲಿ ಕೂಡ ಇದ್ದಿರಬಹುದು ಅಂತ ಅನಿಸುತ್ತದೆ. ಈಗ ಬಸವಣ್ಣನವರ ಹೆಸರಿನ ಮೇಲೆ, ಅನುಭವ ಮಂಟಪದ ಹೆಸರಿನ ಮೇಲೆ, ಶರಣರ ಹೆಸರಿನ ಮೇಲೆ ಅವರು ಹೇಳಿದ್ದು ಏಕಲಿಂಗಾನಿಷ್ಠೆಯ ತತ್ವ, ಏಕದೇವ ಉಪಾಸನೆಯ ತತ್ವ. ಅಂದರೆ ಜೀವಗಳಲ್ಲಿ ದೇವರನ್ನು ಕಾಣು, ಯಾರಿಗೂ ಕೂಡ ಸುಳ್ಳು, ಕಳ್ಳ, ಮೋಸ, ವಂಚನೆ ಮಾಡಬೇಡ, ಇನ್ನೊಬ್ಬರನ್ನ ಹಿಂಸೆ ಮಾಡಬೇಡ, ಪ್ರಾಣಿ ಪಕ್ಷಿಗಳಲ್ಲಿ ದಯವನ್ನು ಕರುಣೆ ಮಾಡು, ಕರುಣೆಯಿಂದ ಬದುಕು, ಈ ಥರ ಹೇಳಿದ್ರಲ್ಲ. ಇವತ್ತ ಈ ದೇವರು ಧರ್ಮದ ಹೆಸರಿನ ಮೇಲೆ, ಬಸವಾದಿ ಶರಣರ ಹೆಸರಿನ ಮೇಲೆ ಗುಡಿಗುಂಡಾರಗಳನ್ನು ಕಟ್ಟುವುದು ಅಥವಾ ಅವರದ್ದು ಹೆಸರಿನ ಮೇಲೆ ಜಾತ್ರೆಗಳನ್ನು ಮಾಡುವುದು, ಜನಮನಕ್ಕೆ ಸತ್ಯವನ್ನು ತಿಳಿಸುವ ಬದಲಾಗಿ ಸುಳ್ಳು ತಲೆಯಲ್ಲಿ ಹಾಕಿ ಅವರನ್ನು ಸುಳ್ಳಿನ ಕಡೆ ಕೊಂಡೊಯ್ಯುವ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದರೆ ಈ ವಚನಗಳು ನಮಗೆ ನೆನಪಿಗೆ ಬರ್ತಾ ಇವೆ. ಆದ್ದರಿಂದ ಇವತ್ತು ಬಸವಾದಿ ಶರಣರ ವಚನಗಳು ನಾವು ಪ್ರತಿಯೊಬ್ಬರು ಓದುತ್ತಾ ಹೋಗಬೇಕಂತ ವಿನಂತಿಸಿಕೊಳ್ತಾ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಈ ಅಂತಿಮ ಸತ್ಯ, ಈ ಸತ್ಯವನ್ನು ಕೊಟ್ಟವರು ಬಸವ ಕಲ್ಯಾಣದ ನಮ್ಮ ಬಸವಾದಿ ಶರಣರು. ಆ ಕಾರಣಕ್ಕಾಗಿಯೇ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಈ ಇಷ್ಟಲಿಂಗವನ್ನು ನಾವು ಎದೆ ಮೇಲೆ ಧರಿಸಿದ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು. ಆದ್ದರಿಂದ ಇಂಥ ಸತ್ಯವನ್ನು ಅರಿತುಕೊಂಡು ಬದುಕಿದರೆ ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ. ನಾವು ಯಾವುದೋ ತೀರ್ಥಕ್ಷೇತ್ರ, ಯಾವುದೋ ಎಲ್ಲೋ ಧರ್ಮಕ್ಷೇತ್ರ, ಚಾರ್ಧಾಮ, ಅಲ್ಲಿ ಹೋದರೆ ಮುಕ್ತಿ ಸಿಗುತ್ತದೆ, ಇವೆಲ್ಲ ಸುಳ್ಳಿನ ಒಂದು ಕಥೆಗಳನ್ನು ನಮ್ಮ ಬಸವ ಕಲ್ಯಾಣದ ಶರಣರು ತೆಗೆದುಹಾಕಿ ನಿಮ್ಮ ದೇಹವೇ ದೇವಾಲಯವಿದೆ ಎಂದು ಹೇಳಿದರಲ್ಲಪ್ಪ. ಇದೇನು ಸುಳ್ಳಿದೆನಾ? ಯಾರಾದರೂ ಹೇಳಿ ನೋಡೋಣ. ನಮ್ಮಿಂದ ಏನಾದರೂ ತಪ್ಪುಗಳಾದರೂ ಕೂಡ ನಾವು ನಮ್ಮ ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು
ಅಲ್ಲಿ ದಿನನಿತ್ಯ ಧ್ಯಾನ, ಪ್ರಾರ್ಥನೆ, ವಚನಗಳ ಚಿಂತನೆ ಮಾಡಿದರೆ ಮಾತ್ರ ನಮ್ಮಿಂದ ಮಾಡ್ತಕ್ಕಂಥ ಅಪರಾಧಗಳು ಕೂಡ ಕಡಿಮೆ ಆಗುತ್ತವೆ ಮತ್ತು ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಇವತ್ತ ದೊಡ್ಡವರು ಎನಿಸಿಕೊಂಡವರು, ಗುರುಗಳು ಎಂದು ಎನಿಸಿಕೊಂಡವರು, ಇನ್ನೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಬಸವಾದಿ ಶರಣರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟುವುದು, ಜಾತ್ರೆಗಳನ್ನು ಮಾಡುವುದು ನಿಲ್ಲಿಸಬೇಕಂತ ಹೇಳಿ ನಾನು ಎಲ್ಲ ಬಸವ ಅಭಿಮಾನಿಗಳು, ಬಸವ ಅನುಭಾವಿಗಳ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳ್ತಾ, ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಇಂತಹ ಸತ್ಯದ ವಚನಗಳನ್ನು ತಿಳಿಸುವ ಪ್ರಯತ್ನ ಪಟ್ಟರೆ ನಿಜಕ್ಕೂ ನೀವೆಲ್ಲರೂ ಕೂಡ ದೇಶಭಕ್ತರಾಗಲು ಸಾಧ್ಯವಿದೆ, ರಾಷ್ಟ್ರಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳ್ತಾ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.